26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಬೆಂಗಳೂರಿನಲ್ಲಿ ಇವತ್ತು ಕೂಡ ಫುಟ್ಪಾತ್ ಅತಿಕ್ರಮಣ ತೆರವು ಅಭಿಯಾನ ಆಗ್ತಾ ಇದೆ. ಜಯನಗರ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಯಿಂದ ಕಾರ್ಯಾಚರಣೆ ಶುರುವಾಗಿದೆ. ನಾನೀಗ ಸದ್ಯಕ್ಕೆ ಜಯನಗರದಲ್ಲಿದ್ದೀನಿ, ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ ಅಂತೇಳಿ. ಸ್ಥಳೀಯ ಮಟ್ಟದ ಅಧಿಕಾರಿಗಳಂದ್ರೆ AEE ಮತ್ತು ಆರೋಗ್ಯಾಧಿಕಾರಿಗಳು ಮತ್ತು ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿ ಸೇರಿಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಫುಟ್ಪಾತ್ ಕಡೆಗೆ ಏನೆಲ್ಲ ಒಂದಷ್ಟು ಬಂದಿದ್ದಾವೆ, ಅತಿಕ್ರಮಣ ಆಗಿದ್ದಾವೆ, ಅವೆಲ್ಲವನ್ನು ಕೂಡ ತೆರವು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಕಟ್ಟುನಿಟ್ಟಿನ ನಿರ್ದೇಶನ ಆಗಿದೆ, ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಕ್ರಮಗಳು ಆಗಬೇಕು ಅಂತಕ್ಕಂಥದ್ದು. ಫುಟ್ಪಾತ್ ಕಡೆಗೆ ಏನೇನೆಲ್ಲ ಬಂದಿದೆ, ಅದು ಮೆಟ್ಲು ಕೂಡ ಆಗಿರ್ಬೋದು, ಮೆಟ್ಲು ಕೂಡ ಹೊಡಿತಕ್ಕಂಥ ಕೆಲಸವನ್ನು ಪಾಲಿಕೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಈಗಾಗಲೇ ಹಲವು ಬಾರಿ ಅವಕಾಶವನ್ನು ಕೊಡಲಾಗಿತ್ತು, ಡೆಡ್ಲೈನ್ ಕೂಡ ಕೊಡಲಾಗಿತ್ತು. ಜುಲೈ 1ರೊಳಗಾಗಿ ತಾವಾಗಿ ಫುಟ್ಪಾತ್ ಅತಿಕ್ರಮಣ ತೆರವು ಮಾಡ್ಕೊಳ್ಬೇಕು ಅಂತೇಳಿ. ಬಟ್ ಆದರೆ ವ್ಯಾಪಾರಿಗಳು ಎಚ್ಚೆತ್ತುಕೊಂಡಿರಲಿಲ್ಲ. ಹೀಗಾಗಿ ಬಂದು ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ತೆರವು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪಾದಾಚಾರಿ ಮಾರ್ಗಗಳು ಸಂರಕ್ಷಣೆ ಆಗಬೇಕು, ಪಾದಾಚಾರಿಗಳಿಗೆ ಒಂದು ಬೇಸಿಕ್ ರೇಟ್ ಆಗಿರ್ತಕ್ಕಂಥ ಫುಟ್ಪಾತ್ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದಾಗಿ ಫುಟ್ಪಾತ್ ಅಭಿಯಾನ 1ನೇ ತಾರೀಕಿಂದ ನಿನ್ನೆಯಿಂದ ಶುರುವಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಸುಮಾರು ಕಡೆಗಳಲ್ಲಿ 5 ನಗರ ಪಾಲಿಕೆಗಳು ಕೂಡ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಎಲ್ಲ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಹಿರಿಯ ಅಧಿಕಾರಿಗಳು ಕೂಡ ಅವರ ನಿರ್ದೇಶನದಂತೆ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು. ಅಂದರೆ ಸಾಕಷ್ಟು ಆಗ್ರಹ ಇತ್ತು, ಏನಂತಂದರೆ ಬೆಂಗಳೂರಿನಲ್ಲಿ ಫುಟ್ಪಾತ್ ಅತಿಕ್ರಮಣ ಮಿತಿ ಮೀರ್ತಾ ಇದೆ, ಅದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ. ಹೀಗಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೂಡ ಇತ್ತು, ಏನಂತಂದರೆ ಸ್ಪಷ್ಟವಾಗಿ ನಿರ್ದೇಶನ ಇತ್ತು, ಯಾವುದೇ ರೀತಿಯ ಒಂದು ಅತಿಕ್ರಮಣವನ್ನು ತಡಿಬೇಕು. ಅದಕ್ಕೆ ಅವಕಾಶ ನೀಡಬಾರ್ದು. ಯಾಕಂದರೆ ಒಂದು ಬೇಸಿಕ್ ರೈಟ್ಸ್ ಆಗಿರುತ್ತೆ ಪಾದಾಚಾರಿಗಳಿಗೆ, ಒಂದು ಪಾದಾಚಾರಿ ಮಾರ್ಗ ಅಂತಕ್ಕಂಥದ್ದು. ಹೀಗಾಗಿ ಕೃಷ್ಣ ಬೈರೇಗೌಡರು ಕೂಡ 2-3 ಸುತ್ತಿನ ಸಭೆಗಳನ್ನು ಮಾಡಿ ಅಧಿಕಾರಿಗಳಿಗೆ ಗಂಭೀರವಾದ ಒಂದು ಸೂಚನೆಯನ್ನು ಕೊಟ್ಟ ಬಳಿಕ ನಿನ್ನೆಯಿಂದ ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು. ಜಯನಗರದ 11th ಮೇನ್ ಇಂದ ಶುರುವಾಗಿ ಶಾಲಿನಿ ಗ್ರೌಂಡ್ ತನಕ 2 ಬದಿಯ ರಸ್ತೆಯ ಫುಟ್ಪಾತನ್ನು ಅತಿಕ್ರಮಣವನ್ನು ತೆರವು ಮಾಡ್ತಕ್ಕಂಥ ಕೆಲಸವನ್ನು ಸ್ಥಳೀಯ ಮಟ್ಟದ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ವ್ಯಾಪಾರಿಗಳು ಒಂದಷ್ಟು ವಿರೋಧವನ್ನು ಮಾಡ್ತಾ ಇದ್ದಾರೆ. ಮೊದಲೇ ಮಾಹಿತಿಯನ್ನು ಕೊಡಬೇಕಾಗಿತ್ತು, ನಮಗೆ ನೋಟಿಸ್ ಕೊಡಬೇಕಾಗಿತ್ತು, ನಾವಾಗಿ ಎತ್ಕೊಳ್ತೀರಿ ಅಂತ. ಬಟ್ ಆದರೆ ಕಾರ್ಯಾಚರಣೆ ಶುರುವಾಗಿರೋದ್ರಿಂದ ಕಾರ್ಯಾಚರಣೆಗೆ ಅವರು ಅಡ್ಡಿಪಡಿಸೋ ಆಗಿಲ್ಲ. ಕಾರ್ಯಾಚರಣೆಯನ್ನು ಅವರು ಮಾಡ್ತಾ ಇದ್ದಾರೆ. ಏನೇನೆಲ್ಲ ಮೆಟ್ಲು ಕೂಡ ಬಿಡ್ತಾ ಇಲ್ಲ, ಮತ್ತು ಫುಟ್ಪಾತ್ ಮೇಲೆ ಕೂಡ ಬಂದಿರತಕ್ಕಂಥ ಏನು ಟಾರ್ಪಲ್ಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನಿಯಮಗಳ ಪ್ರಕಾರ ಅದು ಕೂಡ ಫುಟ್ಪಾತ್ ಕಡೆಗೆ ಬರೋ ಹಾಗಿಲ್ಲ, ಅದು ಕೆಳಗಡೆ ಆಗಿರ್ಬೋದು, ಮೇಲೆ ಆಗಿರ್ಬೋದು, ಫುಟ್ಪಾತ್ಗೆ ಯಾವುದು ಕೂಡ ಬರೋ ಹಾಗಿಲ್ಲ ಅಂತಕ್ಕಂಥ ಒಂದು ನಿಯಮಗಳನ್ನು ಇಟ್ಕೊಂಡು ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸ್ಥಳೀಯ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಯಾಕಂತಂದರೆ ಯಾವುದೇ ರೀತಿಯ ಗಲಾಟೆಗಳಾಗಬಾರ್ದು, ಅವಘಡಗಳಾಗಬಾರ್ದು ಅಂತೇಳಿ ಸ್ಥಳೀಯ ಪೊಲೀಸರು ಕೂಡ ಇಲ್ಲಿದ್ದಾರೆ. ಅದರಲ್ಲೂ ಕೂಡ ಮತ್ತೆ ಇಲ್ಲಿಗಲ್ ಪಾರ್ಕಿಂಗ್ ಕೂಡ ಫುಟ್ಪಾತ್ಗಳಲ್ಲಿ ಹೆಚ್ಚಾಗಿದೆ. ಅದನ್ನು ಕೂಡ ಟೋಯಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 3 ಟ್ರ್ಯಾಕ್ಟರ್ಗಳ ಮೂಲಕ ಇವತ್ತು ಜಯನಗರದಲ್ಲಿ ಕಾರ್ಯಾಚರಣೆ ಆಗಿರ್ತಕ್ಕಂಥದ್ದು. ಟ್ರ್ಯಾಕ್ಟರ್ ಕೂಡ ನೀವು ಗಮನಿಸಬಹುದು, ಅಲ್ಲೇ ಪಕ್ಕದಲ್ಲೇ ನಿಂತಿರ್ತಕ್ಕಂಥದ್ದು. ಸುಮಾರು 3 ಟ್ರ್ಯಾಕ್ಟರ್ಗಳ ಮೂಲಕ ಏನು ನಾಮಫಲಕಗಳು ಹೆಚ್ಚಾಗಿ ಕಂಡು ಬರ್ತವೆ ಅವನ್ನು ಕೂಡ ತೆರವು ಮಾಡಿಕೊಂಡು ಅದನ್ನು ಟ್ರ್ಯಾಕ್ಟರ್ಗೆ ತುಂಬಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸ್ಥಳೀಯ ಮಟ್ಟದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬೆಂಗಳೂರಿನ 5 ನಗರ ಪಾಲಿಕೆಗಳಲ್ಲಿ ಕೂಡ ಇವತ್ತು ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು ಬರದಿಂದ ಸಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳು ಸಹಜವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಆದರೆ ಅಧಿಕಾರಿಗಳಿಗೆ ಒಂದು ಸ್ಪಷ್ಟ ನಿರ್ದೇಶನ ಇರೋದ್ರಿಂದ ಇವತ್ತು ಕಾರ್ಯಾಚರಣೆ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.